ಒಂದು ಕೊತ್ತಂಬರಿ ಗ್ರಾಮ. ನಮ್ಮ ಅಣ್ಣ ಹೆಸರು ಮದ್ರೆಡ್ಡಿ ಅಂತ. ಅವರು ಸುಮಾರು 45 ವರ್ಷ. ಅವರು 5ನೇ ತಾರೀಕು ಒಂದು 2 ಗಂಟೆಗೆ ಹಂಗೆ ಬಂದು ಎಣ್ಣೆ ಕುಡಿಯೋಕ್ಕೆ ಬಂದಿದ್ದಾರೆ. ಎಣ್ಣೆ ಕುಡಿದಿದ್ದಾರೆ. ಕುಡಿದಾದ್ಮೇಲೆ ಇಲ್ಲಿ ಬಂದು ಏನೋ ಜಗಳ ಆಗಿದೆ. ಜಗಳಗಳಾಗಿ ಅವ್ರ ಮೂಗಲ್ಲಿ ರಕ್ತ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಮೇಲೆ ನೈಟು ತನಕ ಇಲ್ಲೇ ಕುಡ್ಕೊಂಡು ಅಲ್ಲಿ ಇಟ್ಬಿಟ್ಟಿದ್ದಾರೆ. ಇಲ್ಲಿಂದ ಬಂದು ಮನೇಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಯಾರಿಗೂ ವಿಷಯ ಗೊತ್ತಿಲ್ಲ. ಮಾರನೇ ದಿನ ಇದ್ದಿಲ್ಲ. ಆ ಎಣ್ಣೆ ನಿಷೇಧದಲ್ಲಿ ಇಲ್ಲಿ ಜಗಳ ಆಡಿದ್ದು ಏಟುಗಳೆಲ್ಲ ಬಿಟ್ಟು ಆಮೇಲೆ ನಾವು ಏನು ಇದೆ ಅಂತ 2 ಗಂಟೆಗೆ ಅವ್ರ ಹೆಂಡತಿ ಫೋನ್ ಮಾಡಿದ್ರು. ನಿಮ್ಮ ಮನೆ ಎದ್ದೇಳ್ತಾ ಇಲ್ಲ, ಬಾ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಸ್ವಲ್ಪ ಜೋರಾಗಿ ಹೇಳಿ, ಹಾಸ್ಪಿಟ್ಲ್ಗೆ ಹೋಗ್ಬೇಕು ಬಾ ಅಂತ ಹೇಳಿದ್ರೆ ಆಮೇಲೆ ಗೋನ್ಪುಲ್ ಹಾಸ್ಪಿಟ್ಲ್ಗೆ ಹೋಗಿ ಬಂದು ಮನೆಗೆ ಬಂದ ತಕ್ಷಣ ಅವರು ಹೊತ್ತುಕೊಟ್ರು ಸರ್. ಆಮೇಲೆ ನಮ್ಗೆ ಅನುಮಾನ ಬಂತು, ಇವರು ಹಿಂಗೆ ಆಗಿದ್ದಾರಲ್ಲ, ಚೆನ್ನಾಗಿದ್ರು, ಏನಾಗಿದೆ, ಅರ್ಥ ಆಗಿದೆ ಅಂತ ನಾವು ನಮ್ಮ ಆ್ಯಂಗಲಲ್ಲಿ ಊರಲ್ಲಿ ವಿಚಾರಣೆ ಮಾಡಿದ್ವಿ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಜಗಳ ಆಗಿರೋದು ಹಿಂಗಾಗಿರೋದು ಅಂತ ಯಾರು ಅಂತ ಗೊತ್ತಾ ಇಲ್ಲ. ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಅವ್ರು ಹಿಂಗೆ ಸತ್ರು ಏನು ಎತ್ತ ಅಂತ ಹೇಳಿದ್ರು. ಆಮೇಲೆ ನಾವು ಇನ್ನೆಲ್ಲಾಗಿದ್ದು ಅಂದರೆ ಸ್ವರ್ಗ ಭಾರತ್ರ ಅಂತ ಹೇಳಿದ್ರು. ಆ ಸ್ವರ್ಗ ಭಾರತ್ರ ಬಂದು ಇಲ್ಲಿ ಕೇಳಿದ್ವಿ, ಇವ್ರು ಕ್ಯಾಶಿಯರ್ನವ್ರನ್ನೆಲ್ಲ. 2 ಗಂಟೆಯಲ್ಲಿ ಇದ್ದಪ್ಪ, ಮೂಗಲ್ಲಿ ರಕ್ತ ಬಂದಿತ್ತು, ಆಟೋದಲ್ಲಿ ಮಲಗಿದ್ರು. ಅವ್ರ ಚಪ್ಪಲಿ ಎಲ್ಲ ಅಲ್ಲೇ ಮರದ ಹತ್ರ ಬಿದ್ದಿತ್ತು ಸರ್. ಪೊಲೀಸವರು ಅದನ್ನು ಸೀಜ್ ಮಾಡಿದ್ದಾರೆ. ಇದ್ದರು. ಸರಿ ಆಯಿತು, ನೀವು ಇದ್ದೀರಲ್ಲ, ನಮಗೆ ಬೆಳಗ್ಗೆ 8 ಗಂಟೆಗೆ ಬಂದು ಕೇಳಿದ್ದು ನಾವು. ಇವತ್ತು ಬೆಳಗ್ಗೆ ನಮಗೆ CC ಫುಟೇಜ್ ತೋರಿಸಿ, ಈ ಬಾರ್ ಮುಂದೆಲ್ಲ ಇರ್ತದೆ, ನಾವು ಇದರಲ್ಲಿ ಯಾರು ಅಂತೇನು ತಿಳ್ಕೊಂತೀವಿ, ಅವ್ರ ಬಗ್ಗೆ ಮಾಹಿತಿ ತೋರಿಸಿ ಅಂತ ಹೇಳಿದರೆ ಏನು ಗೊತ್ತಿಲ್ಲ. ನಾವು ಕಾಲ್ ಮಾಡಿದ್ದೀವಿ ಅವ್ರಿಗೆ, ಅರೌಂಡ್ 9 o'clock ಕಾಲ್ ಮಾಡಿದ್ದೀವಿ. ಆಮೇಲೆ ಕಾಲ್ ಮಾಡಿದ್ರೆ ಅವ್ರು ಬಂದಿದ್ದು 12 ಗಂಟೆಗೆ ಬಂದಿದ್ದಾರೆ. ಅಷ್ಟೊತ್ತವರೆಗೂ ಕಾಲ್ ಮಾಡಿದ್ರೆ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತಾರೆ. ಪ್ರಾಪರ್ ಎವಿಡೆನ್ಸ್ ಇಲ್ಲ, ಪ್ರಾಪರ್ ಮೇಂಟೆನೆನ್ಸ್ ಇಲ್ಲ ಇಲ್ಲಿ. ನಾವು ಬಂದು CCTV ಚೆಕ್ ಮಾಡಿದ್ರೆ ಸೆಟಪ್ ಸರಿಯಾಗಿಲ್ಲ, ಹಾರ್ಡ್ ಡಿಸ್ಕ್ ಇಲ್ಲ, ಡೇಟಾ ಇಲ್ಲ, ಬರೀ ಲೈವ್ ರೆಕಾರ್ಡ್ ಮಾತ್ರ ಆಗ್ತಿದೆ. ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಅದರಲ್ಲಿ ರೆಕಾರ್ಡ್ ಯಾವುದು ಸೇವ್ ಆಗಿಲ್ಲ ಸರ್. ಲೈವ್ ರೆಕಾರ್ಡ್ ಬಿಟ್ಟು ಬೇರೆ ಏನೂ ಇಲ್ಲ. ಇವತ್ತಿನ ತನಕ ಸಿಸ್ಟಮ್ ನೋಡಿದ್ರೆ ಎಲ್ಲ ಹಾಲ್ ಹೋಗಿದೆ. ಏನು ಅದರಲ್ಲಿ ಏನು ಲೈವ್ ಬಿಟ್ಟು ಏನೂ ಬರ್ತಿಲ್ಲ. ಇದರಲ್ಲಿ ಒಂದು ಅನುಮಾನ ಏನಂದರೆ, ಅವ್ರಿಗೆ ನಾವು ರೆಕಾರ್ಡ್ ಓಪನ್ ಮಾಡಿ ತೋರಿಸಿ ಅಂತ ಹೇಳಿದರೆ ನಮ್ಮನ್ನು 3 ಅವರಲ್ಲಿ ವೆಯ್ಟ್ ಮಾಡಿಸಿ ಅದನ್ನು ಡಿಲೇಟ್ ಮಾಡಿ ಅದನ್ನು ಏನೇನು ಬೇಕು ಗೋಲ್ಮಾಲ್ ಮಾಡಿಬಿಟ್ಟು ಆಮೇಲೆ 12 ಗಂಟೆಯಲ್ಲಿ ಕರೆದು ಇದರಲ್ಲಿ ಏನಿಲ್ಲಪ್ಪ ನೀವೇ ನೋಡಿ ಅಂತ ನಾವು ಆಮೇಲೆ ಪೊಲೀಸರನ್ನ ಕರೆಸ್ತೀವಿ. ಪೊಲೀಸರು ಚೆಕ್ ಮಾಡ್ತಾರೆ. ಅವರು ಕೇಳ್ತಾ ಇದ್ರು, ಯಾಕಪ್ಪ ಇಲ್ಲಿ ಜಗಳಗಳಾಗ್ತವೆ, ಹಂಗಿಂಗೆ ಆಗ್ತವೆ, ನೀವು ಯಾಕೆ ಇಟ್ಕೊಂಡಿಲ್ಲ ಅಂತ. ಅದನ್ನು ಸ್ವಲ್ಪ ತನಿಖೆ ಮಾಡ್ಬೇಕು ಸರ್. ನೀವು ಇದ್ರ ಬಗ್ಗೆ ಹೆಂಗೆ ಗೊತ್ತು ಅವ್ರು ಡಿಲೆಕ್ಟ್ ಮಾಡಿದ್ದಾರೆ ಅಂತ? ಸರ್, ಅವ್ರು ಡಿಲೆಕ್ಟ್ ಮಾಡಿದ್ದಾರೆ ಅಂತ ಹೆಂಗೆ ಗೊತ್ತು ನಿಮಗೆ? ಮತ್ತೆ ನಮ್ಮನ್ನು 3 ಅವರು ವೆಯ್ಟ್ ಮಾಡಿಸಿದ್ರಲ್ಲ, ಅವರು ಬಾರೊಳಗಡೆ ಸೇರಿಸ್ಕೊಳ್ಳಿಲ್ವಲ್ಲ. ವ್ಯಕ್ತಿ ಹೋಗಿದ್ದೇನಂದ್ರೆ ಇಮ್ಮಿಡಿಯೇಟ್ ಬರ್ಬೇಕು ತಾನೆ ಸ್ಪಾಟಿಗೆ. ಅವ್ರ ಸ್ಪಾಟಲ್ಲಿ ವ್ಯಕ್ತಿ CC ಕ್ಯಾಮ್ರಾ ಇರೋದೇನೆ ಇಮ್ಮಿಡಿಯೇಟ್ ಕಾಲ್ ಮಾಡ್ತಕ್ಕೆ ಇಮ್ಮಿಡಿಯೇಟ್ ಬರ್ಬೇಕಲ್ಲ ಇಲ್ಲಿಗೆ.